ಓಕೆ, ಕೇಂದ್ರ ಸಚಿವರಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಮೊದಲ ಬಾರಿಗೆ ಇದೀಗ ಒಂದು ಹೊಸ ಪ್ರಾಜೆಕ್ಟ್ಗೆ ಸಹಿಯನ್ನ ಹಾಕಿದ್ದಾರೆ. ಹಾಗಾದ್ರೆ ಯಾವ ಪ್ರಾಜೆಕ್ಟ್ ಅದು? ಮಗದೊಂದು ಕಡೆ ಇದು ರಾಜ್ಯ ಸರ್ಕಾರದ ಕೆಲ ಸಚಿವರು ಮತ್ತು ಕುಮಾರಸ್ವಾಮಿಯ ನಡುವಿನ ತಿಕ್ಕಾಟಕ್ಕೂ ಕೂಡ ಕಾರಣವಾಗ್ತಾ ಇದೆಯಂತೆ. ಯಾಕೆ ನೋಡ್ತಾ ಹೋಗೋಣ. ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಎಚ್ಡಿಕೆ ಅಸ್ತು. ಕೇಂದ್ರ ಸಚಿವರಾದ ಬಳಿಕ ಮೊದಲ ಕಾರ್ಯಕ್ಕೆ ಎಚ್ಡಿಕೆ ಸಹಿ. ಕುಮಾರಸ್ವಾಮಿ ನಡೆಗೆ ಅರಣ್ಯ ಸಚಿವ ಖಂಡ್ರೆ ಆಕ್ರೋಶ. ಬಳ್ಳಾರಿ ಜಿಲ್ಲೆಯ ಸಣ್ಣೂರು ತಾಲೂಕಿನಲ್ಲಿರುವಂತಹ ದೇವದಾರಿ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸೋಕೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನುಮೋದನೆ ಕೊಟ್ಟರು. ಇದರ ಬೆನ್ನಲ್ಲೇ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಅನುಮೋದನೆಗೆ ತಡೆ ನೀಡುವಂತೆ ಸೂಚಿಸಿ ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಈ ಹಿಂದೆ ಕೆಐಒಸಿಎಲ್ ಕಂಪನಿ ಕುದುರೆಮುಖ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಕೊಡಲಾಗಿತ್ತು. ಆದರೆ ಗಣಿಗಾರಿಕೆ ಮಾಡುವಾಗ ಅರಣ್ಯ ಇಲಾಖೆ ಕಾಯ್ದೆ ಉಲ್ಲಂಘನೆ ಮಾಡಿದ್ದು ಅಲ್ಲದೆ ಪರಿಸರಕ್ಕೆ ಹಾನಿ ಮಾಡಿದ್ದು, ನಿಗದಿತ ಸಮಯದಲ್ಲಿ ಪುನಶ್ಚೇತನ ಮಾಡಿಲ್ಲ. ಹೀಗಾಗಿ ಕುದುರೆಮುಖ ಅರಣ್ಯ ಪ್ರದೇಶದಲ್ಲಿ ಸಿಇಸಿ ನಿರ್ದೇಶನವನ್ನ ಅನುಷ್ಠಾನಗೊಳಿಸುವವರೆಗೂ ಗಣಿಗಾರಿಕೆಗೆ ಅನುಮತಿ ನೀಡಬಾರದು ಅಂತ ಪತ್ರ ಸೂಚಿಸಿದ್ದಾರೆ. ಕೆಐಒಸಿಎಲ್ ಮೇಲೆ ಕೆಲವೊಂದು ಕಂಪ್ಲೇಂಟ್ಸ್ ಇದೆ, ರಿಕವರಿ ಇದೆ. ಹಿಂದೆ ಅವರು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡಿದಂಥ ಆರೋಪಗಳಿದ್ದಾವೆ. ಈಗ ಇವರು ಅಗ್ರಿಮೆಂಟ್ ಆಗಿ ಅರಣ್ಯ ಭೂಮಿ ಹಸ್ತಾಂತರ ಮಾಡಿದ ಮೇಲೆ ಏನು ಮಾಡಲಿಕ್ಕೆ ಬರಲ್ಲ. ನಮ್ಮ ಅರಣ್ಯ ಲ್ಯಾಂಡ್ ಅವರಿಗೆ ಕೊಡಬೇಕು, ಅಗ್ರಿಮೆಂಟ್ ಮಾಡಬೇಕು, ಮಾಡಬೇಡಿ ಅಂತೇಳಿ ಆದೇಶ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ.ಕೆ ಚನ್ನಪಟ್ಟಣದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನನ್ನ ಮೇಲಿನ ಸಿಟ್ಟಿಗೆ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಗಳ ಮಧ್ಯೆ ಕುಮಾರಸ್ವಾಮಿನೇ ಮಾಡಿರುವ ರೀತಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಐರನ್ ಎತ್ತಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೆ ಅದಕ್ಕೆ ಸಂಬಂಧ ಇಲ್ಲ. ನಾನು ಮೊನ್ನೆ ಸೈನ್ ಹಾಕಿರೋದು ಆ ಕಂಪನಿ ಮತ್ತು ಅದರ ಚಟುವಟಿಕೆ ಮುಂದುವರಿಸಲಿಕ್ಕೆ. ಕೆಲಸ ಪ್ರಾರಂಭ ಮಾಡುವುದಕ್ಕೆ 1738 ಕೋಟಿ ಅವಶ್ಯಕತೆ ಇದೆ. ಆ ಹಣವನ್ನು ಅವರು ಕ್ರೋಢೀಕರಿಸಬೇಕು. ನನ್ನಿಂದ ಹೊಸ ಮೈನಿಂಗ್ ಮಾಡುವ ಯಾವುದೇ ತೀರ್ಮಾನಗಳು ಆಗಿಲ್ಲ. ತೀರ್ಮಾನ ಮಾಡಿರೋದು ನೀವು, ಸಹಿ ನಾನ್ ಮಾಡಿದ್ದೀನಿ ಅಂತ ಬಿಂಬಿಸ್ತಾ ಇದ್ದೀರಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಈ ರೀತಿ ನನ್ನ ಮೇಲೆ ಇರೋ ಸಿಟ್ಟಿಗೆ ಜನಗಳಲ್ಲಿ ಕುಮಾರಸ್ವಾಮಿನೇ ಬಂದು ಯಾವುದೋ ಹೊಸ ಐರನ್ ಕೊಟ್ಟ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡೇ ಕೂತವ್ರೆ. ನನಗೂ ಐರನ್ ಓರನ್ನ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಮೊನ್ನೆ ದಿನ ಸೈನ್ ಹಾಕಿರ್ತಕ್ಕಂಥದ್ದು ಆ ಕಂಪನಿ ಇವತ್ತು ಅದರ ಚಟುವಟಿಕೆಯನ್ನು ಮುಂದುವರಿಸಲಿಕ್ಕೆ 1738 ಕೋಟಿ ಹಣದ ಅವಶ್ಯಕತೆ ಇದೆ. ಆ ಸಾಲ ತೆಗೆದುಕೊಳ್ಳೋದಕ್ಕೆ ಕೇಂದ್ರದಲ್ಲಿ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಪಡಿಬೇಕು. ಆರ್ಥಿಕ ಇಲಾಖೆಯಿಂದ ಪಡೀತಕ್ಕಂಥದ್ದಕ್ಕೆ ನಾನು ಆ ಫೈಲ್ ಕಳಿಸಿದ್ದೇನೆ. ಇದು ಹೊರತುಪಡಿಸಿ ನನ್ನಿಂದ ಮೈನಿಂಗ್ ನ ಮಾಡತಕ್ಕಂಥದ್ದಕ್ಕೆ ನಾನು ಯಾವುದು ಮಾಡಿರೋದಲ್ಲ. ಒಟ್ನಲ್ಲಿ ಕೇಂದ್ರ ಸಚಿವರಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ ದೇವದಾರಿ ಹಿಲ್ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಟ್ಟು ಸಹಿ ಹಾಕಿದ್ರು. ಆದರೆ ಇದೀಗ ಇಲ್ಲಿ ಗಣಿಗಾರಿಕೆ ನಡೆಸದಂತೆ ಸ್ಥಳೀಯ ಹೋರಾಟಗಾರರ ವಿರೋಧ ವ್ಯಕ್ತ ಆಗಿದ್ರಿಂದ ಅದಕ್ಕೆ ಸರ್ಕಾರ ಕೂಡ ದನಿಗೂಡಿಸಿದ್ದು, ಸದ್ಯ ಗಣಿಗಾರಿಕೆಗೆ ತಾತ್ಕಾಲಿಕ ತಡೆ ಸಿಕ್ಕಿದೆ. ಅಂಬರೀಶ್ ಶಿಲ್ಕೆ, ಹೊಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.